ನೋಡಿ ವಿದ್ಯಾರ್ಥಿಗಳೇ, ಒಂದು ಪ್ರೈಸ್ ಮನಿ ಅಪ್ಲಿಕೇಶನ್ ಒಂದು ವೇಳೆ ರಿಜೆಕ್ಟ್ ಆದರೆ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಆಧಾರ್ ವಿವರಗಳಂತ ಕೇಳುತ್ತೆ. ನಿಮ್ಮದು ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ ತೊಗೊಳ್ಳಿ. ತದನಂತರ ಮುಂದುವರಿಸಿ ಇಲ್ಲಿ ವ್ಯಾಲಿಡೇಟ್ ಆಧಾರಂತ ಕೊಟ್ಟು ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿ. ನೋಡಿ ರಿಜೆಕ್ಟ್ ಯಾಕಾಗತ್ತಪ್ಪ ಅಂದರೆ, ಈಗ ಉದಾಹರಣೆಗೆ PUC ವಿದ್ಯಾರ್ಥಿಗಳಿದ್ರೆ ನಿಮ್ಮದು ಸೆಕೆಂಡ್ PUC ಮಾರ್ಕರ್ಸ್ಗಳನ್ನ ಅಪ್ಲೋಡ್ ಮಾಡಿದರೆ ಯಾವುದೇ ಸಮಸ್ಯೆ ಇರಲ್ಲ. ಬಟ್ ಡಿಗ್ರಿ ವಿದ್ಯಾರ್ಥಿಗಳು 1ನೇ ಸೆಮ್ಮಿಂದ ಹಿಡಿದು 6ನೇ ಸೆಮ್ವರೆಗೂ ಎಲ್ಲ ಮಾರ್ಕರ್ಸ್ ಕಾರ್ಡ್ಗಳನ್ನು ಮತ್ತು ಅಪ್ಡೇಟ್ ಮಾಡಲೇಬೇಕು. ಎಲ್ಲ ಮಾರ್ಕರ್ಸ್ಗಳನ್ನ ಅಪ್ಲೋಡ್ ಮಾಡಿದರೆ ಮಾತ್ರ ವೆರಿಫಿಕೇಷನ್ ಆಗುತ್ತೆ. ನಿಮ್ಮದು ಒಂದು ವೇಳೆ ರಿಜೆಕ್ಟ್ ಆಗಿದ್ದರೆ ಇನ್ನೊಂದು ಥರ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ನಂತರ ಕಡ್ಡಾಯವಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಹತ್ತಿರದ ತಾಲೂಕು ಸಮಾಜ ಕಲ್ಯಾಣ ಆಫೀಸ್ಗೆ ಕೊಟ್ಟು ಬನ್ನಿ. ಆವಾಗ ನಿಮ್ಮ ಅರ್ಜಿ ವೆರಿಫಿಕೇಷನ್ ಆಗಿ ನಿಮ್ಮ ಅಕೌಂಟ್ಗೆ ಹಣ ಜಮಾ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ತಿಳಿಸ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.